ನಿಮಗೆ ಗೊತ್ತಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ? ಅದೇ ಕಣ್ರಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಜಿಲ್ಲೆ ಮೇಲೆ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಆದರೆ ಗೌರ್ಮೆಂಟ್ ಅವ್ರ ಕಣ್ಣು ಮಾತ್ರ ನಮ್ಮ ಜಿಲ್ಲೆ ಮೇಲೆ ಇರುತ್ತೆ. ಅವರೇನೋ ಒಂದು ಪ್ರಾಜೆಕ್ಟ್ ಮಾಡಬೇಕಂತೆ, ಅದೇ ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಏನಾದರೂ ಆಗ್ಬಿಟ್ರೆ ನಮ್ಮ ಜಿಲ್ಲೆಗೆ ತುಂಬೋಕಾಗದೇ ಇದ್ದಂಥ ನಷ್ಟ ಆಗುತ್ತೆ. ಏನಪ್ಪ ಈ ಪ್ರಾಜೆಕ್ಟ್ ಅಂದರೆ, ಶರಾವತಿ ನೀರನ್ನು ಪಂಪ್ ಮಾಡಿ ಸ್ಟೋರ್ ಮಾಡಿ ಅದರಿಂದ 2000 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ತನ್ನು ತಯಾರು ಮಾಡುವಂಥದ್ದು. ಈ ಪ್ರಾಜೆಕ್ಟ್ಗೆ ಬರೋಬ್ಬರಿ 16,000 ಮರಗಳನ್ನು ಕಡಿಬೇಕಾಗತ್ತೆ. ಅಲ್ಲಿರುವಂತಹ ವನ್ಯಜೀವಿಗಳು ಅವುಗಳ ಆಶ್ರಯ ಕಳೆದುಕೊಳ್ಳೋದರ ಜೊತೆಗೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನ ಕೂಡ ಅವರ ಮನೆಗಳನ್ನು ಬಿಡಬೇಕಾಗತ್ತೆ. ಆಮೇಲೆ ಪ್ರಾಜೆಕ್ಟ್ ಅಂದಮೇಲೆ ಕೊರೆಯೋದು ಬಾರಿಸಿದ್ದು ಇದ್ದಿದ್ದೆ. ಇದರಿಂದ ಲ್ಯಾಂಡ್ ಸ್ಲೈಡ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ನಿಮಗೆಲ್ಲ ನೆನಪಿರ್ಬೋದು, ಲಾಸ್ಟ್ ಇಯರ್ ಶಿರೂರು ಗುಡ್ಡದಲ್ಲಾಗಿರುವಂತಹ ಇನ್ಸಿಡೆಂಟ್ನ ನಾವಿನ್ನೂ ಕೂಡ ಮರ್ತಿಲ್ಲ. ಏನಾದರೂ ಎಮರ್ಜೆನ್ಸಿ ಆದರೆ ಸೇರಿಸೋಕೆ ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ನಮ್ಮ ಹತ್ರ ಇಲ್ಲ. ಎಷ್ಟೋ ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ಗೆ ಹಾಕುವಂತಹ ಕಾಲ್ಭಾಗ ಫಂಡನ್ನು ಹಾಕಿದ್ರೆ ನಮಗೊಂದು ಒಳ್ಳೆ ಆಸ್ಪತ್ರೆ ಆಗಿರೋದು, ಎಷ್ಟೋ ಜನಕ್ಕೆ ಅದು ಉಪಯೋಗ ಆಗಿರೋದು. ಪರಿಸರ ದಿನಾಚರಣೆಯ ದಿನ ನಾವೆಲ್ಲ ಗಿಡ ನೆಟ್ಟು ಪರಿಸರ ಪ್ರೇಮ ತೋರಿಸೋದಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದ ಈ ಪರಿಸರವನ್ನು ನಾವೆಲ್ಲ ಒಗ್ಗಟ್ಟಾಗಿ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು. ಇದನ್ನೆಲ್ಲ ತಡಿಬೇಕು ಅಂದರೆ ನಿಮ್ಮೆಲ್ಲರ ಬೆಂಬಲ ತುಂಬಾ ಮುಖ್ಯ. ನಾಳೆ 18ರಂದು ಗೇರ್ಸೊಪ್ಪದಲ್ಲಿ ಪಬ್ಲಿಕ್ ಹಿಯರಿಂಗ್ ಇದೆ. ಅದಕ್ಕೆ ಆದಷ್ಟು ಜನ ಅಟೆಂಡ್ ಆಗಬೇಕು. ನಿಮಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡಿದಲ್ಲಿ ಒಬ್ಬರು ಬಂದರೂ ಕೂಡ ನಿಮ್ಮಿಂದ ನಮಗೆ ಬೆಂಬಲ ಸಿಕ್ಕಿದ ಹಾಗೆ. ಮಿಕ್ಕಿದ ಇನ್ಫಾರ್ಮೇಷನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ.